ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸಮುದ್ರ ಲಂಘನವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಹನುಮಂತನು ಸಾಗರವನ್ನು ಲಂಘಿಸಿ ತಾನು 100 ಗಾವದ ದೂರವಿರುವ ಲಂಕಾ ನಗರಿಗೆ ಹೋಗಿ ಅಲ್ಲಿ ರಾವಣನನ್ನು ಸೀತೆಯನ್ನು ಕಂಡುಬರುವುದಾಗಿ ತಿಳಿಸಿ ನೇರವಾಗಿ ಸಮುದ್ರ ಲಂಘನಕ್ಕೆ ಮಹೇಂದ್ರ ಪರ್ವತವನ್ನೇರಿ ಸಿದ್ಧವಾಗುತ್ತಿದ್ದಾನೆ. ಅನಂತರ ಹನುಮಂತನು ಅಂತರಿಕ್ಷ ಮಾರ್ಗದಲ್ಲಿ ರಾವಣಾಸುರನು ಅಪಹರಿಸಿಕೊಂಡು ಹೋದಂತಹ ಸೀತಾದೇವಿಯಿರುವ ಸ್ಥಳವನ್ನು ಕಂಡು ಬರಬೇಕೆಂಬ ಬುದ್ಧಿಯಿಂದ ಮಹೇಂದ್ರ ಪರ್ವತವನ್ನೇರಿ ಸಮುದ್ರವನ್ನು ದಾಟಲು ಪ್ರಯತ್ನವನ್ನು ಮಾಡಿದನು. ಅವನು ಹೆಗ್ಗತ್ತನ್ನು ಶಿರಸ್ಸನ್ನು ಮೇಲಕ್ಕೆ ನೆಗೆಹಿಕೊಂಡು ಹರ್ಷದಿಂದ ಎಳಗರಿಕೆಗಳುಳ್ಳ ಭೂಮಿಯಲ್ಲಿ ತನ್ನ ಇಚ್ಛೆಯಿಂದ ಸಂಚರಿಸುವ ವೃಷಭ ರಾಜನಂತೆ ಒಪ್ಪುತ್ತಾ ವೈಡೂರ್ಯ ರತ್ನ ಕಾಂತಿಯುಳ್ಳ ಆ ಮಹೇಂದ್ರ ಪರ್ವತದ ಕೋಡುಗಲ್ಲುಗಳಲ್ಲಿ ಸಂಚರಿಸುತ್ತಾ ಪಾದಗತಿಯಿಂದ ಸಮಸ್ತ ವೃಕ್ಷಗಳನ್ನು ಮುರಿದು ಹಾಕುತ್ತಲಿದ್ದನು. ಆ ಹನುಮಂತನು ಬಿಳಿದು, ಕರಿದು, ಕೆಂಪು, ಹಳದಿ ಮೊದಲಾದ ನಾನಾ ವರ್ಣಗಳ ಧಾತುಗಳಿಂದ ಅಲಂಕರಿಸಲ್ಪಟ್ಟು ಕಾಮರೂಪಿಗಳಾದ ದೇವತಾ ವಿಶೇಷಗಳಿಂದಲೂ ಯಕ್ಷ ಕಿನ್ನರ ಗಂಧರ್ವಾದಿಗಳಿಂದಲೂ ಸೇವಿಸಲ್ಪಟ್ಟು ಆ ಪರ್ವತ ಪ್ರದೇಶದಲ್ಲಿ ಪುಷ್ಪಿತವಾದ ತಾವರೆಯ ಕೊಳದ ಮಧ್ಯದಲ್ಲಿರುವ ಮದ್ದಾನೆಯಂತೆ ಒಪ್ಪುತ್ತಿದ್ದನು. ಆಮೇಲೆ ಗಂಭೀರವಾಗಿ ನಾನಾ ದಿಕ್ಕುಗಳನ್ನು ನೋಡಿ ಸಮುದ್ರ ರಾಜನಿಗೂ ಬ್ರಹ್ಮದೇವನಿಗೂ ಸೂರ್ಯನಿಗೂ ದೇವೇಂದ್ರನಿಗೂ ಪೃಥಿವ್ಯಾದಿ ಪಂಚಮಹಾಭೂತಗಳಿಗೂ ತನ್ನ ತಂದೆಯಾದ ವಾಯುದೇವನಿಗೂ ಕೈ ಮುಗಿದು ನಮಸ್ಕರಿಸಿ ಸಮುದ್ರವನ್ನು ದಾಟುವುದಕ್ಕೆ ನಿಶ್ಚಯಿಸಿದನು. ಅವನು ಶ್ರೀರಾಮನ ಕಾರ್ಯಸಿದ್ಧಿಗೋಸ್ಕರ ಹುಣ್ಣಿಮೆಯಲ್ಲಿ ಸಮುದ್ರವು ಉಬ್ಬುವಂತೆ ಉಬ್ಬಿ ಶರೀರವನ್ನು ಬೆಳೆಯಿಸಿ ಪರಿಮಿತವಾದ ಶರೀರ ಪ್ರಮಾಣವುಳ್ಳವನಾಗಿ ತನ್ನ ಹಸ್ತ ಪಾದಗಳಿಂದ ಮಹೇಂದ್ರ ಪರ್ವತವನ್ನು ಊರಿ ನಿಂತನು. ಆಗ ಆತನ ಭಾರವನ್ನು ತಾಳಲಾರದೆ ಆ ಪರ್ವತವು ಚಲಿಸುತ್ತಾ ಮರಗಳಿಂದ ಉದುರುವ ಪುಷ್ಪಗಳಿಂದ ಪುಷ್ಪಮಯವಾಗಿ ಶೋಭಿಸುತ್ತಿತ್ತು. ಹನುಮಂತನ ಹಸ್ತ ಪಾದಗಳ ಬಲುಮೆಯನ್ನು ತಾಳಲಾರದೆ ಮಧ್ಯ ಪ್ರದೇಶದಲ್ಲಿ ಅಲ್ಲಲ್ಲಿ ಒಡೆಯುವುದರಿಂದ ಕೆಂಪಾದ ಗೈರಿಕಾದಿ ಧಾತುಗಳ ರೇಖೆಗಳು ಅದರ ಸುತ್ತಲೂ ಅಲ್ಲಲ್ಲಿ ಒಡೆಯುವುದರಿಂದ ಕರಿಯ ಧಾತುಗಳ ರೇಖೆಗಳು ಪ್ರಕಟವಾಗಲು ಹೊಗೆಯಿಂದ ಬಳಸಲ್ಪಟ್ಟ ಯಜ್ಞ ಪುರುಷನಂತೆ ಬೆಟ್ಟವು ಒಪ್ಪುತ್ತಿತ್ತು. ಈ ಮರ್ಯಾದೆಯಲ್ಲಿ ಆ ಪರ್ವತವು ಒಡೆಯುವುದರಿಂದ ಅದರ ತಪ್ಪಲುಗಳಲ್ಲಿಯೂ ಗುಹೆಗಳಲ್ಲಿಯೂ ಸುಖಿಸಿಕೊಂಡಿದ್ದ ಸಿಂಹ ಶಾರ್ದೂಲಾದಿ ಮೃಗಗಳು ಪಕ್ಷಿಗಳು ಮೊದಲಾದ ಸಕಲ ಪ್ರಾಣಿ ಜಾಲಗಳು ಭಯಪಟ್ಟು ಕಂಗೆಟ್ಟು ಹೀನ ಸ್ವರದಿಂದ ಕೂಗುತ್ತಿದ್ದವು. ಆ ಪರ್ವತವು ಒಡೆದು ಬಿರಿಯುವ ಛಟತ್ಕಾರವು, ಸಿಂಹಗಳ ಗರ್ಜನೆಯ ಧ್ವನಿಯು, ನವಿಲು ಮೊದಲಾದ ಪಕ್ಷಿಗಳ ಕೇಕಾರ ಧ್ವನಿಗಳು ಸಮಸ್ತ ಭೂಮಂಡಲವನ್ನು ನಾನಾ ದಿಕ್ಕುಗಳನ್ನು ವ್ಯಾಪಿಸಿದವು. ಅಲ್ಲಿದ್ದ ಮಹತ್ತಾದ ಗುಹೆಗಳನ್ನು ಸೇರಿದ್ದ ಸರ್ಪಗಳು ಹೆಡೆಗಳನ್ನೆತ್ತಿ ಭೂಮಿಯನ್ನು ಅಪ್ಪಳಿಸಿ ಕೋಪಾತಿಶಯದಿಂದ ಅಲ್ಲಿದ್ದ ಶಿಲೆಗಳನ್ನು ಕಚ್ಚಿ ವಿಷಜ್ವಾಲೆಗಳನ್ನು ಉಗುಳುತ್ತಿದ್ದವು. ಹಾಗೆಯೇ ಕೋಪಾಯುಕ್ತಗಳಾದ ಆ ಸರ್ಪಗಳ ವಿಷಜ್ವಾಲೆಯಿಂದ ದಹಿಸಲ್ಪಟ್ಟ ಶಿಲೆಗಳು ಉರಿದು ಒಡೆಯುತ್ತಿರಲು ಆ ಪರ್ವತದಲ್ಲಿದ್ದ ವಿಷಹರವಾದ ದಿವ್ಯೌಷಧಿಗಳು ಆ ವಿಷವನ್ನು ತಪ್ಪಿಸುವುದಕ್ಕೆ ಸಮರ್ಥವಾಗದೆ ಹೋದವು. ಪಲ್ಲವಿತವಾಗಿ ಕೋರಕಿತವಾಗಿ ಪುಷ್ಪಿತವಾಗಿ ಫಲಿತವಾದ ಮರಗಳು ಮುರಿದು ದಿಕ್ಕುಗಳಲ್ಲಿ ಬಿದ್ದವು. ಆ ಪರ್ವತದಲ್ಲಿದ್ದ ತಪಸ್ವಿಗಳು ಪರ್ವತವು ಒಡೆಯುತ್ತಿದೆ ಎಂದು ಬೆದರಿ ಓಡುತ್ತಿದ್ದರು. ವಿದ್ಯಾಧರರು ತಮ್ಮ ಸ್ತ್ರೀಯರೊಡನೆ ಅಂತರಿಕ್ಷ ಮಾರ್ಗವನ್ನು ಹಿಡಿದು ಹೋಗುತ್ತಿದ್ದರು. ಅಪ್ಸರ ಸ್ತ್ರೀಯರು ತಮ್ಮ ತಮ್ಮ ಸುವರ್ಣದ ಬಟ್ಟಲುಗಳನ್ನು, ಸುವರ್ಣಮಯವಾದ ಭೋಜನ ಪಾತ್ರೆಗಳನ್ನು, ಅನರ್ಘ್ಯವಾದ ಚಿನ್ನದ ಗುಂಡುಗಳನ್ನು, ಭಕ್ಷ್ಯ ಭೋಜ್ಯ ಲೇಖ್ಯಾದಿ ವಸ್ತುಗಳನ್ನು ಬಿಟ್ಟು ಅಂತರಿಕ್ಷಕ್ಕೆ ಹೋಗಿ ನಿಂತರು. ಗಂಧರ್ವರು ತಮ್ಮ ಹರಿಕತ್ತಿಗಳನ್ನು ಬಿಟ್ಟು ಹೊರಟರು. ಅವರೊಡನೆ ಮದಿಸಿದ ಗಂಧರ್ವ ಸ್ತ್ರೀಯರು ತಮ್ಮ ಕಂಠಾಭರಣಗಳು, ಬಾಹುಪುರಿ, ತೋಳಬಳೆ, ಕಾಲಂದುಗೆ, ಕಡಗ ಮೊದಲಾದ ದಿವ್ಯಾಭರಣಗಳನ್ನು, ದಿವ್ಯವಾದ ಅನುಲೇಪನಗಳನ್ನು ಬಿಟ್ಟು ತಮ್ಮ ಲೋಕಗಳಿಗೆ ಹೋಗುತ್ತಿದ್ದರು.
ಈ ರೀತಿಯಲ್ಲಿ ಮಹೇಂದ್ರ ಪರ್ವತದಿಂದ ಹೋದಂತಹ ದೇವತೆಗಳು ಋಷಿಗಳು ತಮ್ಮ ಸ್ತ್ರೀಯರ ಸಮೇತರಾಗಿ ಅಂತರಿಕ್ಷ ಮಾರ್ಗದಲ್ಲಿ ನಿಂತುಕೊಂಡು ಆ ಪರ್ವತವನ್ನು ನೋಡಿ ಹಕಟಕಟ, ಈ ಪರ್ವತಕ್ಕೂ ವಿನಾಶಕಾಲ ಬಂದಿತಲ್ಲ ಎಂದು ಆಶ್ಚರ್ಯಪಡುತ್ತಾ ಅಲ್ಲಲ್ಲಿ ಒಟ್ಟುಗೂಡಿಕೊಂಡು ನೋಡುತ್ತಿದ್ದರು. ಋಷಿಗಳು, ಸಿದ್ಧರು, ಚಾರಣರು ಮೊದಲಾದ ದೇವತೆಗಳು ಅಂತರಿಕ್ಷ ಮಾರ್ಗದಲ್ಲಿ ಆ ಸಮುದ್ರವನ್ನು ದಾಟಿ ಹೋಗುವುದಾಗಿ ಯಾರಿಗೂ ಸಾಧ್ಯವಲ್ಲದ ಕಾರ್ಯವನ್ನು ಕೈಕೊಂಡ ಹನುಮಂತನ ವೃತ್ತಾಂತವನ್ನು ಮಾತನಾಡಿಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಮಹಾಮೇರು ಪರ್ವತಕ್ಕೆ ಸಮಾನವಾದ ಶರೀರವುಳ್ಳ ಹನುಮಂತನು ಆ ಪರ್ವತಾಗ್ರದಲ್ಲಿ ನಿಂತುಕೊಂಡು ಪ್ರಳಯ ಕಾಲದ ಭೈರವನಂತೆ ರೋಮಗಳಿಂದ ಪರಿಪೂರ್ಣವಾದ ತನ್ನ ಬಾಲವನ್ನು ಕುಂಡಲಾಕಾರವಾಗಿ ಸೆಳೆಯಲು ಅದು ಗರುಡನಿಂದ ಸೆಳೆಯಲ್ಪಟ್ಟ ಸರ್ಪದಂತೆ ಶೋಭಿಸುತ್ತಿತ್ತು. ಆಮೇಲೆ ಹನುಮಂತನು ದೊಡ್ಡ ಲಾಳವಿಂಡಿಗೆಯ ಹಾಗಿದ್ದ ಭುಜಗಳಿಂದ ಬೆಟ್ಟವನ್ನು ಗಟ್ಟಿಯಾಗಿ ಊರಿ ಹೆಗ್ಗತ್ತನ್ನು ಮೇಲಕ್ಕೆ ನೆಗೆಹಿಕೊಂಡು ತನ್ನ ಸಮಸ್ತವಾದ ಶರೀರ ಬಲವನ್ನು ಗಟ್ಟಿಯಾಗಿ ನಿಲ್ಲಿಸಿಕೊಂಡು ಪ್ರಾಣಗಳನ್ನು ಎದೆಯಲ್ಲಿ ತಡೆದು ಅಂತರಿಕ್ಷ ಮಾರ್ಗವನ್ನು ನೋಡುತ್ತಾ ತನ್ನ ಪಾದಾಗ್ರಗಳಿಂದ ದೃಢವಾಗಿ ಭೂಮಿಯನ್ನು ಒತ್ತರಿಸಿದನು. ಅನಂತರ ಆ ಕಪಿನಾಯಕರನ್ನು ನೋಡಿ, ಎಲೈ ಮಿತ್ರರೇ, ಶ್ರೀರಾಮನಿಂದ ಪ್ರಯೋಗಿಸಲ್ಪಟ್ಟ ಬಾಣವು ಯಾವ ರೀತಿಯಲ್ಲಿ ವಾಯುವೇಗದಿಂದ ಹೋಗುವುದೋ ಆ ರೀತಿಯಲ್ಲಿಯೇ ನಾನು ಸಮುದ್ರವನ್ನು ದಾಟಿ ರಾವಣಾಸುರನಿರುವ ಲಂಕಾ ಪಟ್ಟಣಕ್ಕೆ ಹೋಗುತ್ತೇನೆ. ಅಲ್ಲಿ ಸೀತಾದೇವಿಯನ್ನು ಕಾಣದಿದ್ದರೆ ಅದೇ ವೇಗದಿಂದ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಅಲ್ಲಿಯೂ ಆ ದೇವಿಯನ್ನು ಕಾಣದಿದ್ದರೆ ಆ ರಾವಣನನ್ನು ಹೆಡಕಟ್ಟು ಕಟ್ಟಿ ಹಿಡಿದು ತರುತ್ತೇನೆ. ಯಾವ ಪ್ರಕಾರದಲ್ಲಿಯಾದರೂ ಸೀತಾದೇವಿಯನ್ನು ಹುಡುಕಿ ಕಂಡು ಕಾರ್ಯಸಾಧನ ಮಾಡಿಕೊಂಡು ಬರುತ್ತೇನೆ. ಇಲ್ಲವೇ ರಾವಣ ಸಹಿತವಾಗಿ ಆ ಲಂಕಾಪುರಿಯನ್ನೇ ಕಿತ್ತುಕೊಂಡು ಬರುತ್ತೇನೆ ಎಂದನು. ಹೀಗೆ ಹೇಳಿ ಆ ವಾನರ ಶ್ರೇಷ್ಠನು ಮಹೇಂದ್ರ ಪರ್ವತದಿಂದ ಆಕಾಶಕ್ಕೆ ನೆಗೆದು ತಾನೇ ಗರುತ್ಮಂತನೆಂಬ ಆವೇಶವನ್ನು ಹೊಂದಿದನು. ಅವನು ಹಾರುವ ರಭಸಕ್ಕೆ ಆ ಪರ್ವತದಲ್ಲಿದ್ದ ನಾನಾ ವೃಕ್ಷಗಳು ಪುಷ್ಪ ಸಮೇತವಾಗಿ ಕಿತ್ತು ಹನುಮಂತನೊಡನೆ ಹಾರಿ ಹೋದವು. ದೂರ ಪ್ರವಾಸಕ್ಕೆ ಹೊರಟಿರುವ ಬಂಧುವನ್ನು ಕಳಿಸುವುದಕ್ಕಾಗಿ ಹಿಂದೆ ಬರುವ ಬಾಂಧವರಂತೆ ಶೋಭಿಸುತ್ತಿದ್ದ ಆ ವೃಕ್ಷಗಳು ಕೆಲವು ದೂರ ಹೋಗಿ ಸಮುದ್ರದಲ್ಲಿ ದೊಪ್ಪನೆ ಬಿದ್ದು ಹೋದವು. ಹಗುರವಾಗಿದ್ದ ಕೆಲವು ಗಿಡಗಳು ಲತೆಗಳು ಆಂಜನೇಯನ ಹಿಂದೆ ಇನ್ನೂ ಬಹುದೂರ ಹೋದವು. ನಾನಾ ಬಗೆಯ ವಿವಿಧ ವರ್ಣದ ಹೂಗಳಿಂದ ಆವೃತವಾದ ಆ ವಾನರನು ಮಿಂಚು ಹುಳುಗಳಿಂದೊಪ್ಪುವ ಬೆಟ್ಟದಂತೆ ಶೋಭಿಸುತ್ತಿದ್ದನು. ಕಡೆಯಲ್ಲಿ ಬಂಧುವನ್ನು ಕಳಿಸಿ ಹಿಂದಿರುಗುವ ನೆಂಟರಂತೆ ಅವುಗಳೆಲ್ಲವುಗಳ ವೇಗವು ಶಿಥಿಲವಾಗಿ ಕೆಳಗೆ ಬಿದ್ದವು. ಹನುಮಂತನ ವೇಗದಿಂದ ಗಿಡ ಮರಗಳ ಹೂಗಳು ಸಮುದ್ರದಲ್ಲಿ ಬೀಳಲು ನಕ್ಷತ್ರಗಳಿಂದ ರಂಜಿಸುವ ಆಕಾಶದಂತೆ ಸಮುದ್ರವು ಪ್ರಕಾಶಿಸಿತು. ಆಕಾಶದಲ್ಲಿ ನೀಡಿದ ಆ ವಾನರನ ಎರಡು ಕೈಗಳು ಪರ್ವತದಿಂದ ಹೊರಕ್ಕೆ ಚಾಚಿರುವ ಸರ್ಪಗಳಂತೆ ಕಾಣುತ್ತಿದ್ದವು. ಆ ವೀರನ ಎರಡು ಕೆಂಗಣ್ಣುಗಳು ಬೆಟ್ಟದಲ್ಲಿ ಉರಿಯುತ್ತಿರುವ ಎರಡು ಬೆಂಕಿಯ ರಾಶಿಯಂತೆ ಹೊಳೆಯುತ್ತಿದ್ದವು. ಕೆಂಪಾಗಿದ್ದ ಆತನ ಮುಖವು ಕೆಂಪಾದ ಮೂಗಿನಿಂದ ಸಹಿತವಾಗಿದ್ದುದರಿಂದ ಸಂಧ್ಯಾಕಾಲದ ಸೂರ್ಯನಂತೆ ವಿರಾಜಿಸುತ್ತಿತ್ತು. ಆ ವಾಯುಪುತ್ರನು ಆಕಾಶದಲ್ಲಿ ಬೀಸುತ್ತಿದ್ದ ಬಾಲವು ಇಂದ್ರ ಧ್ವಜದಂತೆ ಕಂಗೊಳಿಸುತ್ತಿತ್ತು. ಹನುಮಂತನು ಮಹಾವೇಗದಿಂದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡುತ್ತಿರಲಾಗಿ ಅವನ ತೋಳುಗಳ ಸಂದಿನಲ್ಲಿ ಹಾದು ಹೋಗುತ್ತಿದ್ದ ಗಾಳಿಯು ಮೇಘದಂತೆ ಶಬ್ದ ಮಾಡುತ್ತಿತ್ತು. ವೇಗದಿಂದ ಲಂಕಾಪಟ್ಟಣದ ಕಡೆಗೆ ಹಾರಿ ಹೋಗುತ್ತಿದ್ದ ಹನುಮಂತನನ್ನು ನೋಡಿದರೆ ಉತ್ತರದಿಂದ ಯಾವುದೋ ಒಂದು ಉಲ್ಕೆಯು ದಕ್ಷಿಣಕ್ಕೆ ಎರಗುತ್ತಿದೆ ಎಂದು ತೋರುತ್ತಿತ್ತು. ಮಹಾಶರೀರನಾದ ಆಂಜನೇಯನು ಸಾಗರದ ಮೇಲೆ ಹೋಗುತ್ತಿರಲು ಅವನ ನೆರಳು ನೀರಿನಲ್ಲಿ ಬಿದ್ದು ಅವನ ಹಿಂದೆಯೇ ಹೋಗುತ್ತಿದ್ದುದರಿಂದ ಒಂದು ದೊಡ್ಡ ಹಡಗು ಸಮುದ್ರದಲ್ಲಿ ಯಾನ ಮಾಡುತ್ತಿದೆಯೋ ಎಂದು ಕಲ್ಪನೆಯಾಗುತ್ತಿತ್ತು. ಅವನು ಸಾಗರದ ಯಾವ ಭಾಗದ ಮೇಲೆ ಹಾದು ಹೋಗುತ್ತಿದ್ದನೋ ಆ ಭಾಗದಲ್ಲಿ ಅವನ ವೇಗಾತಿಶಯದಿಂದ ನೀರು ಮೇಲಕ್ಕೆ ಎದ್ದು ಧುಮುಕುತ್ತಲಿದ್ದುದರಿಂದ ಸಾಗರವು ಅಪಸ್ಮಾರ ರೋಗಿಯಂತೆ ಹುಚ್ಚೆದ್ದು ಕುಣಿಯುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ಸಮುದ್ರದಿಂದ ಮೇಲಕ್ಕೆ ಎದ್ದು ಬರುವ
ಪರ್ವತಾಕಾರದ ಅಲೆಗಳನ್ನು ಮಹಾಕಪಿಯು ಎದೆಯಿಂದಲೇ ತಳ್ಳಿ ಧ್ವಂಸ ಮಾಡುತ್ತಾ ಮುಂದೆ ಸಾಗುತ್ತಿದ್ದನು. ಆಂಜನೇಯನ ಹಿಂದೆ ದೊಡ್ಡ ದೊಡ್ಡ ಅಲೆಗಳು ಎದ್ದು ನುಗ್ಗುತ್ತಿರಲು ಇವನು ಭೂಮ್ಯಾಕಾಶಗಳನ್ನು ಕಿತ್ತೆಸೆಯುತ್ತಿರುವನೋ ಎಂಬಂತೆ ಕಾಣಿಸಿತು. ಒಂದೊಂದಾಗಿ ಅಲೆಗಳನ್ನು ಎಣಿಸುತ್ತಿರುವನೋ ಎಂಬಂತೆ ಅಲೆಗಳ ಪರಂಪರೆಯನ್ನು ದಾಟಿ ಹನುಮಂತನು ಮುಂದೆ ಸಾಗುತ್ತಿದ್ದನು. ಒಂದೊಂದು ಸಲ ಅವನ ಮಹಾವೇಗಕ್ಕೆ ಸಮುದ್ರದ ನೀರೆಲ್ಲವೂ ಚಲ್ಲಾಪಿಲ್ಲಿಯಾಗಿ ಸಿಡಿದು ಹೋಗಲು ಒಳಗಡೆ ಇದ್ದ ಆಮೆ, ತಿಮಿಂಗಿಲ ಮುಂತಾದ ಜಲಜಂತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಆಕಾಶದಲ್ಲಿ ನುಗ್ಗಿ ಬರುತ್ತಿದ್ದ ಹನುಮಂತನನ್ನು ಕಂಡು ನೀರಿನಲ್ಲಿದ್ದ ಮಹಾಸರ್ಪಗಳು ಗರುಡನೆಂದು ತಿಳಿದು ಭಯದಿಂದ ನೀರಿನಲ್ಲಿ ಅಡಗಿಕೊಂಡವು. ಬೃಹದಾಕಾರದ ಆ ಮಹಾಕಪಿಯು ಆಕಾಶದಲ್ಲಿ ರೆಕ್ಕೆಗಳಿರುವ ಪರ್ವತದಂತೆ ಕಾಣುತ್ತಿದ್ದನು. ಅವನು ಆಕಾಶದಲ್ಲಿ ಸಂಚರಿಸುತ್ತಿದ್ದ ಮೇಘ ಜಾಲಗಳಲ್ಲಿ ಸ್ವಲ್ಪ ಹೊತ್ತು ಮರೆಯಾಗುತ್ತಾ ಪುನಃ ಗೋಚರಿಸುತ್ತಾ ಮೋಡದಲ್ಲಿ ಮರೆಯಾಗಿ ಕಾಣಿಸಿಕೊಳ್ಳುವ ಚಂದ್ರನಂತೆ ಪ್ರಕಾಶಿಸುತ್ತಿದ್ದನು. ಹೀಗೆ ಹನುಮಂತನು ಸಮುದ್ರವನ್ನು ದಾಟಿ ಹೋಗುವ ಸಮಯದಲ್ಲಿ ಗಂಧರ್ವರು ಮೊದಲಾದ ದೇವತೆಗಳು ಪುಷ್ಪವರ್ಷವನ್ನು ಕರೆಯುತ್ತಿದ್ದರು. ಸೂರ್ಯಮಂಡಲದ ಸಮೀಪದಲ್ಲಿ ಹೋಗುತ್ತಿದ್ದರು. ಸೂರ್ಯನು ಆತನ ಮೇಲೆ ತನ್ನ ಕಿರಣ ಜ್ವಾಲೆಗಳನ್ನು ಬಿಡಲಿಲ್ಲ. ಆ ಸಮುದ್ರ ಮಧ್ಯದಲ್ಲಿ ವಾಯುದೇವನು ರಾಮನ ಕಾರ್ಯಸಿದ್ಧಿಯಾಗಬೇಕೆಂಬ ಬುದ್ಧಿಯಿಂದ ಹನುಮಂತನಿಗೆ ಸಹಾಯವಾಗಿ ಆತನಿಗೆ ಹಿತವಾಗಿಯೇ ಬೀಸಿದನಲ್ಲದೆ ಸುಳಿಗಾಳಿ ಬಿರುಗಾಳಿಗಳಾಗಿ ಬೀಸಲಿಲ್ಲ. ಋಷಿಗಳು ಆತನನ್ನು ಅನೇಕ ಪ್ರಕಾರವಾಗಿ ಸ್ತೋತ್ರ ಮಾಡಿ ಕೊಂಡಾಡುತ್ತಿದ್ದರು. ದೇವ ಗಂಧರ್ವರು ಗಾನ ಮಾಡುತ್ತಾ ಜಯ ಜಯ ಎಂದು ಉಗ್ಗಡಿಸುತ್ತಿದ್ದರು. ಆ ಸಮಯದಲ್ಲಿ ಸಮುದ್ರ ರಾಜನು ರಾಮಕಾರ್ಯ ನಿಮಿತ್ತವಾಗಿ ಯತ್ನವನ್ನು ಮಾಡುವ ಹನುಮಂತನಿಗೆ ನಾನು ಏನಾದರೊಂದು ಸಹಾಯ ಮಾಡಬೇಕು. ಈತನಿಗೆ ಸಹಾಯ ಮಾಡದಿದ್ದ ಪಕ್ಷದಲ್ಲಿ ಲೋಕದಲ್ಲಿ ನಿಂದೆಗೆ ಈಡಾಗುವೆನು. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಯಿಂದ ನಾನು ಅಭಿವೃದ್ಧಿ ಹೊಂದಿದೆನು. ಹನುಮಂತನ ಇಕ್ಷ್ವಾಕು ಕುಲ ಸಂಭೂತನಾದ ರಾಮಸ್ವಾಮಿಯ ಪ್ರಧಾನನು. ಆದ್ದರಿಂದ ಈತನು ಬಳಲದಂತೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದೆ ದಾಟುವ ಹಾಗೆ ಯತ್ನ ಮಾಡಬೇಕು ಎಂದು ಆಲೋಚನೆ ಮಾಡಿದನು. ಅವನು ತನ್ನಲ್ಲಿ ಮುಳುಗಿದ್ದ ಸುವರ್ಣಮಯವಾದ ಮೈನಾಕ ಪರ್ವತವನ್ನು ಕರೆದು ಹೀಗೆಂದನು: ಎಲೈ ಮೈನಾಕ ಪರ್ವತವೇ, ನಿನ್ನನ್ನು ಪೂರ್ವದಲ್ಲಿ ದೇವೇಂದ್ರನು ಪಾತಾಳವಾಸಿಗಳಾದ ಅಸುರರನ್ನು ತಡೆಯುವ ಸಲುವಾಗಿ ಇರಿಸಿದನು. ನೀನು ಪಾತಾಳ ಲೋಕದ ಬಾಗಿಲನ್ನು ಕಾದುಕೊಂಡಿರುವೆ. ನೀನು ಎಲ್ಲರ ಸಾಮರ್ಥ್ಯವನ್ನು ಬಲ್ಲೆ. ನಿನಗೆ ಮೇಲೆಯೂ ಕೆಳಗೂ ಪಾರ್ಶ್ವಗಳಲ್ಲಿಯೂ ಹೆಚ್ಚಿ ಬೆಳೆಯುವ ಸಾಮರ್ಥ್ಯವುಂಟು. ಆದ ಕಾರಣ ನೀನು ಮೇಲಕ್ಕೆ ಎದ್ದೆಯಾದರೆ ರಾಮ ಕಾರ್ಯ ನಿಮಿತ್ತವಾಗಿ ಸಮುದ್ರವನ್ನು ದಾಟುತ್ತಿರುವ ಹನುಮಂತನು ನಿನ್ನಲ್ಲಿ ಒಂದು ಕ್ಷಣ ಮಾತ್ರ ನಿಂತು ಬಳಲಿಕೆಯನ್ನು ಪರಿಹರಿಸಿಕೊಂಡು ಮುಂದೆ ಹೋದಾನು. ರಾಮನಿಗೆ ನಾವು ಇಷ್ಟಾದರೂ ಸಹಾಯವನ್ನು ಮಾಡಬೇಕು. ಈ ಕಪಿರಾಜನು ನಮಗೂ ಪೂಜ್ಯನು. ನೀನು ನನಗಾಗಿ ಈ ಕಾರ್ಯಕ್ಕೆ ಸಹಾಯವಾಗು. ಮಹಾತ್ಮರಾದವರಿಗೆ ಕಷ್ಟ ಬಂದಲ್ಲಿ ಉಳಿದವರು ನಮ್ಮ ಕೈಲಾಗುವಷ್ಟು ಸಹಾಯ ಮಾಡದಿದ್ದರೆ ಮಹಾತ್ಮರ ಚಿತ್ತಕ್ಕೆ ಕೋಪ ಹುಟ್ಟುವುದು. ನೀನು ಸಮುದ್ರದಿಂದ ಮೇಲಕ್ಕೆ ಏಳು. ಹನುಮಂತನು ಬಂದು ನಿನ್ನಲ್ಲಿ ಒಂದು ಕ್ಷಣ ಮಾತ್ರ ನಿಲ್ಲಲಿ. ನಾವು ಆತನಿಗೆ ಅತಿಥಿ ಸತ್ಕಾರ ಮಾಡಬೇಕು. ಮೈನಾಕ, ನೀನು ಸಮಸ್ತ ದೇವ ಗಂಧರ್ವರಿಗೂ ಪೂಜ್ಯನಾದವನು. ರಾಮ ಕಾರ್ಯಾರ್ಥವಾಗಿ ಸೀತಾದೇವಿಯನ್ನು ರಕ್ಷಿಸುವುದಕ್ಕೆ ಹೋಗುವ ಹನುಮಂತನ ಪ್ರಯಾಸವನ್ನು ನೋಡಿ ನೀನು ಏಳು ಎಂದು ಅತ್ಯಂತ ವಿನಯೋಕ್ತಿಯಿಂದ ನುಡಿದನು. ಆ ಮಾತನ್ನು ಕೇಳಿ ಮೈನಾಕ ಪರ್ವತರಾಜನು ತನ್ನಲ್ಲಿದ್ದ ಪುಣ್ಯ ವೃಕ್ಷ, ಫಲವೃಕ್ಷ, ಪುಷ್ಪಲತೆಗಳ ಸಹಿತವಾಗಿ ಸೂರ್ಯನು ಮೇಘವನ್ನು ಭೇದಿಸಿ ಉದಯಿಸಿ ಬಂದಂತೆ ಸಮುದ್ರೋದಕವನ್ನು ಇಬ್ಬಾಗವಾಗಿ ಮಾಡಿಕೊಂಡು ಕ್ಷಣ ಮಾತ್ರದಲ್ಲಿ ಮೇಲಕ್ಕೆ ಬಂದು ತನ್ನ ಕೋಡುಗಲ್ಲುಗಳನ್ನು ವಿಸ್ತರಿಸಿಕೊಂಡು ಹನುಮಂತನು ಬರುವ ದಾರಿಯಲ್ಲಿ ಕಾಣಿಸಿಕೊಂಡನು. ಆ ಸಮಯದಲ್ಲಿ ಸೂರ್ಯಕಾಂತಿಯಿಂದ ಹೊಳೆಯುತ್ತಾ ಸುವರ್ಣಮಯ ಶಿಖರಗಳಿಂದ ಅಲಂಕರಿಸಲ್ಪಟ್ಟ ಆಕಾಶವು ಸುವರ್ಣಮಯವಾದಂತೆ ಒಪ್ಪುತ್ತಿತ್ತು. ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿದ್ದ ಹನುಮಂತನು ಆಕಸ್ಮಿಕವಾಗಿ ಇದಿರಾಗಿ ಬಂದು ನಿಂತ ಆ ಪರ್ವತವನ್ನು ಕಂಡು, ಅಬ್ಬಾ,
ಈ ಅಂತರಿಕ್ಷ ಮಾರ್ಗದಲ್ಲಿ, ಈ ಸಮುದ್ರ ಮಧ್ಯದಲ್ಲಿ ಇದೊಂದು ವಿಘ್ನ ಬಂದಿತಲ್ಲ ಎಂದು ಚಿಂತಿಸಿ ವಾಯುವು ಮೇಘವನ್ನು ಜಡಿದು ಕೆಡಕುವಂತೆ ತನ್ನ ಎದೆಯಿಂದ ತಳ್ಳಿ ಆ ಪರ್ವತವನ್ನು ಕೆಡಹಿದನು. ಮೈನಾಕ ಪರ್ವತವು ಹನುಮಂತನ ವೇಗವನ್ನು ಕಂಡು ಸಂತೋಷಪಟ್ಟು ಮನುಷ್ಯ ರೂಪದಿಂದ ತನ್ನ ಶಿಖರದ ಮೇಲೆ ಕಾಣಿಸಿಕೊಂಡನು. ಆ ಮೈನಾಕನು ಆತನನ್ನು ಅಂದರೆ ಹನುಮಂತನನ್ನು ಕುರಿತು, ಎಲೈ ಶ್ರೇಷ್ಠರಾದ ಹನುಮಂತನೇ, ನೀನು ಅಸಾಧ್ಯವಾದ ಕಾರ್ಯವನ್ನು ಮಾಡಿದೆ. ನನ್ನಲ್ಲಿ ಒಂದು ಕ್ಷಣ ಮಾತ್ರ ನಿಂತು ನಿನ್ನ ಬಳಲಿಕೆಯನ್ನು ಪರಿಹರಿಸಿಕೊಂಡು ಮುಂದಕ್ಕೆ ಹೋಗು. ಈ ಸಮುದ್ರ ರಾಜನು ಇಕ್ಷ್ವಾಕು ವಂಶದ ರಾಜರಿಂದ ವೃದ್ಧಿಗೊಂಡವನು. ನೀನು ಆ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ಶ್ರೀರಾಮನ ಕಾರ್ಯಕ್ಕಾಗಿ ಬಂದಿರುವೆ. ಆದ ಕಾರಣ ಈ ಸಮುದ್ರ ರಾಜನು ನಿನಗೆ ಪ್ರತ್ಯುಪಕಾರವನ್ನು ಮಾಡಬೇಕೆಂದು ನನಗೆ ಹೇಳಿದನು. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದೇ ಧರ್ಮ ಮಾರ್ಗ. ಆದ ಕಾರಣ ನಾನು ಸಮುದ್ರ ರಾಜನ ಮಾತಿನಿಂದ ನಿನಗೆ ಉಪಕಾರ ಮಾಡಲು ಸಮುದ್ರ ಮಧ್ಯದಿಂದ ಎದ್ದು ಬಂದೆನು. ನೀನು ನನ್ನಲ್ಲಿ ಒಂದು ಕ್ಷಣ ಮಾತ್ರ ವಿಶ್ರಮಿಸಿಕೊಂಡು ನನ್ನಲ್ಲಿರುವ ಸ್ವಾದವಾದ ಕಂದಮೂಲ ಫಲಾದಿಗಳನ್ನು ಆಹಾರವಾಗಿ ತೆಗೆದುಕೊಂಡು ಮುಂದಕ್ಕೆ ಹೋದರೆ ಚೆನ್ನಾಗಿರುವುದು. ನೀನು 3 ಲೋಕಗಳಲ್ಲಿಯೂ ಪ್ರಸಿದ್ಧನಾದವನು. ಲೋಕದಲ್ಲಿ ವಾಯುವೇಗ ಮನೋವೇಗ ಉಳ್ಳವರೊಳಗೆ ನೀನೇ ಬಲವಂತನು. ಲೋಕದಲ್ಲಿ ಸಾಧಾರಣನಾದ ಒಬ್ಬನು ಅತಿಥಿಯಾಗಿ ಬಂದರೂ ಪೂಜಾ ಯೋಗ್ಯನೆಂಬಲ್ಲಿ ನಿನ್ನಂತಹ ಮಹಾತ್ಮರು ಪೂಜಾರ್ಹರೆಂದು ಹೇಳುವುದೇನು? ನೀನು ದೇವತೆಗಳಲ್ಲಿ ಪ್ರಧಾನನಾದ ವಾಯುವಿನ ಕುಮಾರ, ವೇಗದಲ್ಲಿ ವಾಯುವಿಗೆ ಸಮಾನನಾದವನು. ನಿನಗೆ ಸತ್ಕಾರವನ್ನು ಮಾಡಿದಾಗಲೇ ವಾಯುದೇವನಿಗೆ ಸತ್ಕಾರ ಮಾಡಿದಂತಾಗುವುದು. ಆದ ಕಾರಣ ನನ್ನ ಸತ್ಕಾರವನ್ನು ಕೈಗೊಳ್ಳು. ಒಂದು ಪೂರ್ವ ವೃತ್ತಾಂತವನ್ನು ಕೇಳು. ಪೂರ್ವದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದವು. ಅವು ಗರುಡನಂತೆಯೂ ವಾಯುವಿನಂತೆಯೂ ವೇಗವುಳ್ಳವುಗಳಾಗಿ ಹಾರಿ ಹೋಗುತ್ತಿದ್ದವು. ದೇವತೆಗಳು, ಋಷಿಗಳು ಮತ್ತು ಸಮಸ್ತ ಪ್ರಾಣಿಗಳು ತಮ್ಮ ಮೇಲೆ ಬೆಟ್ಟಗಳು ಎಲ್ಲಿ ಬೀಳುವವೋ ಎಂಬ ಶಂಕೆಯಿಂದ ಭಯಪಟ್ಟು ಕಂಗೆಟ್ಟಿದ್ದರು. ಆಗ ದೇವೇಂದ್ರನು ಅತ್ಯಂತ ಕೋಪದಿಂದ ವಜ್ರಾಯುಧವನ್ನು ತೆಗೆದುಕೊಂಡು ಬೆನ್ನಟ್ಟಿ ಹೋಗಿ ಆ ಪರ್ವತಗಳ ಗರಿಗಳನ್ನು ಕತ್ತರಿಸಿ ಹಾಕಿದನು. ಆಗ ನಾನು ಅಂಜಿಕೊಂಡು ನಿನ್ನ ತಂದೆಯಾದ ವಾಯುವಿನ ಮೊರೆ ಹೊಕ್ಕೆನು. ಆತನು ನನ್ನನ್ನು ವಹಿಸಿಕೊಂಡು ಅತಿವೇಗದಿಂದ ತಂದು ಈ ಸಮುದ್ರದಲ್ಲಿ ಇರಿಸಿದನು. ಸಮುದ್ರ ರಾಜನು ನನ್ನನ್ನು ಅಡಗಿಸಿ ರಕ್ಷಿಸಿದನು. ಈ ರೀತಿಯಲ್ಲಿ ನಿನ್ನ ತಂದೆಯಾದ ವಾಯುದೇವನು ಸಮುದ್ರ ರಾಜನು ಇಬ್ಬರು ನನಗೆ ಉಪಕಾರಿಗಳು. ಆದ ಕಾರಣ ನಾನು ನಿನಗೆ ಸಮ್ಮಾನವನ್ನು ಮಾಡಲು ಯತ್ನ ಮಾಡಿಕೊಂಡಿದ್ದೇನೆ. ನೀನು ಪೂರ್ವದಲ್ಲಿ ನನ್ನನ್ನು ರಕ್ಷಿಸಿದ ವಾಯುದೇವನಿಗೆ ಸಮಾನನು. ಆದ್ದರಿಂದ ನಿನಗೂ ನನಗೂ ಸಂಬಂಧವಿದೆ. ಸಮುದ್ರ ರಾಜನು ನಾನು ನಿನಗೆ ಉಪಕಾರ ಮಾಡಬೇಕೆಂದು ಬಯಸಿದ್ದೇವೆ. ನೀನು ನಮ್ಮ ಮೇಲನ ಪ್ರೀತಿಯಿಂದ ನಾವು ಮಾಡುವ ಸತ್ಕಾರಗಳನ್ನು ಕೈಗೊಂಡು ನಮ್ಮಲ್ಲಿ ಪ್ರೀತಿಯನ್ನು ತೋರಿಸು. ನಿನ್ನ ದರ್ಶನದಿಂದ ನಾನು ಸುಪ್ರೀತನಾದೆನು ಎಂದು ನುಡಿದನು. ಆ ಮಾತನ್ನು ಕೇಳಿ ಹನುಮಂತನು, ಎಲೈ ಮೈನಾಕ ರಾಜ, ನಿನ್ನಿಂದ ನಾನು ಸುಪ್ರೀತನಾದೆನು. ನೀನು ಮಾಡುವ ಅತಿಥಿ ಸತ್ಕಾರವು ನನಗೆ ಸಂದಿತು. ನಾನು ಸತ್ಕಾರಗಳನ್ನು ಸ್ವೀಕರಿಸುತ್ತಾ ಕುಳಿತರೆ ನನಗೆ ಕಾಲ ವಿಳಂಬವಾಗಿ ಸಾಯಂಕಾಲವಾಗುವುದು. ನಾನು ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲುವುದಿಲ್ಲವೆಂದು, ಶೀಘ್ರವಾಗಿ ತಿರುಗಿ ಬರುವೆನೆಂದು ಅಂಗದನೇ ಮೊದಲಾದ ಕಪಿನಾಯಕರೊಡನೆ ಪ್ರತಿಜ್ಞೆಯನ್ನು ಮಾಡಿ ಬಂದಿದ್ದೇನೆ ಎಂದನು. ಸಾಮಾನ್ಯವಾಗಿ ಉತ್ತಮ ಕೆಲಸವೊಂದಕ್ಕೆ, ನಿರ್ದಿಷ್ಟ ಕೆಲಸವೊಂದಕ್ಕೆ ಹೊರಟಾಗ ನಮಗೆ ಸತ್ಕಾರ ಮಾಡುವವರೇ ಕೆಲವೊಮ್ಮೆ ಆ ಕಾರ್ಯಕ್ಕೆ ವಿಘ್ನವು ಉಂಟಾಗುವ, ಕಾರ್ಯ ವಿಳಂಬಕ್ಕೆ ಕಾರಣವಾಗುವ ಸಾಧ್ಯತೆ ಇರುತ್ತದೆ. ಈ ಪ್ರಕಾರದಿಂದ ಮೈನಾಕನೊಡನೆ ವಿನಯೋಕ್ತಿಗಳಿಂದ ಮಾತನಾಡಿ ತನ್ನ ಕೈಯಿಂದ ಆತನನ್ನು ಮೈದಡಹಿದನು. ಅನಂತರ ಮೈನಾಕ ಪರ್ವತ ಸಮುದ್ರ ರಾಜರಿಂದ ಬಹುಮಾನ ಪೂರ್ವಕವಾಗಿ ಸಮ್ಮಾನಿಸಲ್ಪಟ್ಟವನಾಗಿ ಅವರ ಆಶೀರ್ವಾದವನ್ನು ಕೈಗೊಂಡು ವೇಗದಿಂದ ಆ ಪರ್ವತವನ್ನು ದಾಟಿ ಲೀಲಾ ಮಾತ್ರದಿಂದ ಆಕಾಶ ಮಾರ್ಗದಲ್ಲಿ ಹೊರಟನು. ಆ ಸಮಯದಲ್ಲಿ ಸಮಸ್ತ ದೇವತೆಗಳು, ಸಿದ್ಧರು, ಋಷಿಗಳು ಜಯ ಜಯ ಎಂದು ಕೊಂಡಾಡಿ, ಆಶ್ಚರ್ಯ, ಹನುಮಂತನು ಸಮುದ್ರವನ್ನು ದಾಟುವನೆಂಬುದು ಮೊದಲನೆಯ ಸಾಹಸ,
ದಾಟಿ ಬರುವಾಗ ಅಂತರಿಕ್ಷ ಮಾರ್ಗದಲ್ಲಿ ಮೈನಾಕನನ್ನು ತಳ್ಳಿ ಹಾಕಿ ಅವನಿಗೆ ಸಮಾಧಾನವನ್ನು ಹೇಳಿ ಅಲ್ಲಿ ನಿಲ್ಲದೆ ಬಂದುದು ಎರಡನೆಯ ಸಾಹಸ ಎಂದು ಅತ್ಯಾಶ್ಚರ್ಯ ಪಡುತ್ತಿದ್ದರು. ಆಗ ದೇವೇಂದ್ರನು ಸುವರ್ಣಮಯನಾದ ಮೈನಾಕನು ಹನುಮಂತನಿಗೆ ಸತ್ಕಾರ ಮಾಡಿದ್ದನ್ನು ಕಂಡು ಅತ್ಯಂತ ಸಂತೋಷಪಟ್ಟು ಆ ಪರ್ವತವನ್ನು ನೋಡಿ, ಎಲೈ ಮೈನಾಕ, ದೇವ ಸಹಾಯಾರ್ಥವಾಗಿ ಹೋಗುತ್ತಿರುವ ಹನುಮಂತನಿಗೆ ನೀನು ಸಹಾಯ ಮಾಡಿದ್ದನ್ನು ಕಂಡು ನಾನು ಸಂತುಷ್ಟನಾದೆನು. ಇಂದು ಮೊದಲಾಗಿ ನನ್ನಿಂದ ಭಯವೆಂಬುದು ನಿನಗೆ ಬೇಡ. ನೀನು ಮನಸ್ಸು ಬಂದಂತಿರು. ರಾಮನಿಗೆ ಸಹಾಯವಾಗಿ ಹೋಗುತ್ತಿದ್ದ ಹನುಮಂತನಿಗೆ ಆಯಾಸವಾಗಬಾರದೆಂಬ ಬುದ್ಧಿಯಿಂದ ನಿನ್ನ ಶಕ್ತಿಗೆ ತಕ್ಕ ಹಾಗೆ ಸತ್ಕಾರ ಮಾಡಿದೆ. ಆ ಸತ್ಕಾರವನ್ನು ನಮಗೆಲ್ಲರಿಗೂ ಮಾಡಿದ ಹಾಗಾಯಿತು ಎಂದು ನುಡಿದನು. ಆ ಮಾತನ್ನು ಕೇಳಿ ಮೈನಾಕ ಪರ್ವತನು ದೇವೇಂದ್ರನನ್ನು ನೋಡಿ ವಂದಿಸಿ ಅತ್ಯಂತ ಸಂತುಷ್ಟ ಚಿತ್ತನಾದನು. ಇತ್ತಲ ಹನುಮಂತನು ಅತಿ ವೇಗದಿಂದ ಹೋಗುತ್ತಿರಲಾಗಿ ಸಮಸ್ತ ದೇವತೆಗಳು, ಸಿದ್ಧ ಗಂಧರ್ವರು, ಯಕ್ಷರು ಅಂತರಿಕ್ಷ ಮಾರ್ಗದಲ್ಲಿ ವಾಯುವೇಗದಿಂದ ಹೋಗುವ ಆತನನ್ನು ಕಂಡು ನಾಗಗಳಿಗೆ ತಾಯಿಯಾಗಿ ಸೂರ್ಯ ಪ್ರಭೆಯ ಹಾಗೆ ಹೊಳೆಯುತ್ತಿದ್ದ ಸುರಸೆ ಎಂಬ ಸ್ತ್ರೀಯನ್ನು ಕರೆದು, ಎಲವು ಸುರಸಾದೇವಿ, ವಾಯುಪುತ್ರನಾದ ಹನುಮಂತನು ಅಂತರಿಕ್ಷ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಹೋಗುತ್ತಲಿದ್ದಾನೆ. ನೀನು ರಾಕ್ಷಸಿಯ ರೂಪವನ್ನು ಧರಿಸಿ ಕೆಂಗಣ್ಣುಗಳಿಂದಲೂ ಕೋರೆ ದಾಡೆಗಳಿಂದಲೂ ಭಯಂಕರವಾದ ಮುಖವನ್ನು ಮಾಡಿಕೊಂಡು ಹನುಮಂತನ ಮಾರ್ಗದಲ್ಲಿ ಕ್ಷಣ ಮಾತ್ರ ವಿಘ್ನವನ್ನು ಮಾಡು. ಆತನು ನಿನ್ನನ್ನು ಅತಿಕ್ರಮಿಸಿ ದಾಟಿ ಹೋಗುವನೋ ಇಲ್ಲವೋ ಎಂದು ಆತನ ಸಾಮರ್ಥ್ಯವನ್ನು ಪರೀಕ್ಷಿಸಿ ನೋಡಬೇಕು ಎಂದು ನುಡಿದರು. ಆ ಮಾತನ್ನು ಕೇಳಿ ಸುರಸಾದೇವಿಯು ಸಮುದ್ರ ಮಧ್ಯದಲ್ಲಿ ಅತ್ಯದ್ಭುತವಾಗಿ ಭಯಂಕರವಾದ ರಾಕ್ಷಸಿ ರೂಪವನ್ನು ಧರಿಸಿಕೊಂಡು ಹನುಮಂತನ ದಾರಿಯನ್ನು ಅಡ್ಡಗಟ್ಟಿ, ಎಲೈ ಹನುಮಂತ, ದೇವತೆಗಳೆಲ್ಲರೂ ಕೂಡಿ ನಿನ್ನನ್ನು ನನಗೆ ಆಹಾರವಾಗಿ ತೋರಿಸಿದ್ದಾರೆ. ನಾನು ನಿನ್ನನ್ನು ಭಕ್ಷಣ ಮಾಡುತ್ತೇನೆ. ಪೂರ್ವದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಬರುತ್ತಿದ್ದ ಪ್ರಾಣಿಗಳನ್ನು ಅಡ್ಡಗಟ್ಟಿ ನುಂಗಿದರೆ ಅವೇ ನನಗೆ ಆಹಾರವಾಗುವವು ಎಂಬ ವರವುಂಟು. ಆದ ಕಾರಣ ನಾನು ನಿನ್ನನ್ನು ಅಡ್ಡಗಟ್ಟಿದೆನು ಎಂದು ತನ್ನ ಬಾಯಿಯನ್ನು ತೆರೆದುಕೊಂಡು ಆತನ ಮುಂದೆ ನಿಂತಳು. ಸುರಸಾದೇವಿಯ ಮಾತನ್ನು ಕೇಳಿ ಹನುಮಂತನು ಕೈ ಮುಗಿದುಕೊಂಡು, ಎಲವು ಸುರಸೆ, ದಶರಥರಾಯನ ಮಗನಾದ ಶ್ರೀರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ದಂಡಕಾರಣ್ಯಕ್ಕೆ ಬಂದನು. ಕಾರಣಾಂತರದಿಂದ ರಾಮನಿಗೆ ರಾಕ್ಷಸರೊಡನೆ ವೈರವು ಹುಟ್ಟಲಾಗಿ ರಾವಣನೆಂಬ ದುರಾತ್ಮನು ರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದನು. ನಾನು ಆತನ ಸೇವಕನಾಗಿ ಸೀತಾದೇವಿಯ ಸಮೀಪಕ್ಕೆ ಹೋಗುತ್ತಿದ್ದೇನೆ. ಎಲೈ ಸುರಸಾದೇವಿ, ನೀನು ಆ ರಾಮಕಾರ್ಯಕ್ಕೆ ಸಹಾಯವನ್ನು ಮಾಡಬೇಕು. ನೀನು ಸರ್ವಥಾ ನನ್ನನ್ನು ಭಕ್ಷಣ ಮಾಡಬೇಕೆಂದು ನಿಶ್ಚಯಿಸಿದ ಪಕ್ಷದಲ್ಲಿ ನಾನು ಸೀತಾದೇವಿಯನ್ನು ಕಂಡು ಬಂದು ಆ ದೇವಿಯ ವೃತ್ತಾಂತವನ್ನು ರಾಮನಿಗೆ ಅರಿಕೆ ಮಾಡಿ ತಿರುಗಿ ಬರುತ್ತೇನೆ. ಆಗ ನೀನು ನನ್ನನ್ನು ಭಕ್ಷಿಸಬಹುದು. ಇದಕ್ಕೆ ನಂಬಿಕೆಯಾಗುವಂತೆ ನೀನು ಭಾಷೆಯನ್ನೂ ಕೂಡ ಹೇಳಿದರೂ ಕೊಡುತ್ತೇನೆ ಎಂದು ನುಡಿದನು. ಆ ಮಾತನ್ನು ಕೇಳಿ ಸುರಸಾದೇವಿಯು ಹನುಮಂತನೊಡನೆ, ಎಲೈ ಹನುಮಂತ, ಪೂರ್ವದಲ್ಲಿ ಬ್ರಹ್ಮದೇವನು ನನಗೆ ವರವನ್ನು ಕೊಡುವಾಗ ನಿನ್ನ ಬಾಯಿಯ ಸಮೀಪಕ್ಕೆ ಬಂದವರನ್ನು ಬಿಡಬೇಡ ಎಂದು ಹೇಳಿದನು. ನನಗೆ ಬ್ರಹ್ಮದೇವನು ಕೊಟ್ಟ ವರಕ್ಕೆ ಹಾನಿ ಬಾರದ ಹಾಗೆ ನೀನು ನನ್ನ ಬಾಯಿಯ ಒಳಗೆ ಹೋಗಲೇಬೇಕು ಎಂದಳು. ಈ ಪ್ರಕಾರವಾಗಿ ನುಡಿದು ಸುರಸಾದೇವಿಯು ತನ್ನ ಬಾಯಿಯನ್ನು ಹಿಗ್ಗಿಸಿಕೊಂಡು ಹನುಮಂತನ ಎದುರಾಗಿ ನಿಲ್ಲಲು ಹನುಮಂತನು ಕೋಪಾಯುಕ್ತನಾಗಿ, ಎಲೋ ಸುರಸೆ, ನನ್ನ ಶರೀರವು ಹಿಡಿಯುವ ಹಾಗೆ ನಿನ್ನ ಶರೀರವನ್ನು ಬೆಳೆಸಿಕೊಂಡು ನಿನ್ನ ಬಾಯಿಯನ್ನು ವಿಶಾಲವಾಗಿ ಮಾಡಿಕೋ ಎಂದು ನುಡಿದು ತನ್ನ ಶರೀರವನ್ನು 10 ಗಾವುದ ವಿಸ್ತಾರವಾಗಿ ಮಾಡಿಕೊಂಡನು. ಸುರಸಾದೇವಿಯು ಹನುಮಂತನ ಘನಗಾತ್ರದ ಶರೀರವನ್ನು ನೋಡಿ ತನ್ನ ಬಾಯಿಯನ್ನು 20 ಗಾವುದ ದೊಡ್ಡದಾಗಿ ಮಾಡಿಕೊಂಡಳು. 20 ಗಾವುದ ದಗಲದ ಸುರಸಾದೇವಿಯ ಬಾಯಿಯನ್ನು ಕಂಡು ಹನುಮಂತನು ತನ್ನ ಶರೀರವನ್ನು 30 ಗಾವುದ ದಗಲವಾಗಿ ಮಾಡಿಕೊಂಡನು. ಆಗ ಸುರಸಾದೇವಿಯು ತನ್ನ ಬಾಯಿಯನ್ನು 40 ಗಾವುದ ದಗಲ ಮಾಡಿಕೊಂಡಳು. ಹನುಮಂತನು ತನ್ನ ಶರೀರವನ್ನು 50 ಗಾವುದ ದೊಡ್ಡದಾಗಿ ಮಾಡಿಕೊಂಡನು.
ಆಗ ಸುರಸಾದೇವಿಯು ತನ್ನ ಬಾಯಿಯನ್ನು 60 ಗಾವದ ಪ್ರಮಾಣವಾಗಿ ಮಾಡಿಕೊಂಡಳು. ಹನುಮಂತನು ತನ್ನ ಶರೀರವನ್ನು 70 ಗಾವದ ಪ್ರಮಾಣವಾಗಿ ಮಾಡಿಕೊಂಡನು. ಸುರಸಾದೇವಿಯು ತನ್ನ ಬಾಯಿಯನ್ನು 80 ಗಾವದ ವಿಶಾಲವಾಗಿ ಮಾಡಿಕೊಂಡಳು. ಹನುಮಂತನು ತನ್ನ ಶರೀರವನ್ನು 90 ಗಾವದ ಪ್ರಮಾಣ ಮಾಡಿಕೊಂಡನು. ಅವನ ಉನ್ನತವಾದ ಶರೀರವನ್ನು ಕಂಡು ಸುರಸಾದೇವಿಯು ತನ್ನ ಬಾಯಿಯನ್ನು 100 ಗಾವದ ದಗಲವಾಗಿ ಮಾಡಿಕೊಂಡಳು. ಆಗ ಬುದ್ಧಿವಂತನಾದ ಹನುಮಂತನು ತನ್ನ ಶರೀರವನ್ನು ಕೂಡಲೇ ಕುಗ್ಗಿಸಿ ಒಂದಂಗುಷ್ಟ ಮಾತ್ರವಾಗಿ ಮಾಡಿಕೊಂಡು ಅತಿ ವೇಗದಿಂದ ಆ ಸುರಸಾದೇವಿಯ ಬಾಯಿಯನ್ನು ಹೊಕ್ಕು ಹೊರಗೆ ಬಂದು ಅಂತರಿಕ್ಷ ಮಾರ್ಗದಲ್ಲಿ ನಿಂತು, ಎಲೋ ಸುರಸಾದೇವಿ, ದಾಕ್ಷಾಯಿಣಿ, ನಿನ್ನ ಮಾತಿನ ಪ್ರಕಾರ ನಿನ್ನ ಬಾಯಿಯನ್ನು ಹೊಕ್ಕು ಬಂದಿರುವೆನು. ನಿನಗೆ ನಮಸ್ಕಾರ. ನಾನು ಸೀತಾದೇವಿಯ ದರ್ಶನಕ್ಕೆ ಹೋಗುತ್ತೇನೆ. ಬ್ರಹ್ಮದೇವನು ನಿನಗೆ ಕೊಟ್ಟ ವರವು ಸತ್ಯವಾಯಿತು ಎಂದು ನುಡಿದನು. ಆ ಮಾತನ್ನು ಕೇಳಿ ಸುರಸಾದೇವಿಯು ರಾಹು ತುಡುಕಿ ಬಿಡಲ್ಪಟ್ಟ ಚಂದ್ರನಂತಿದ್ದ ಹನುಮಂತನನ್ನು ನೋಡಿ ತನ್ನ ಪೂರ್ವ ರೂಪವನ್ನು ಧರಿಸಿಕೊಂಡು, ಹನುಮಂತ, ನೀನು ನಿನ್ನ ಕಾರ್ಯಕ್ಕೆ ಹೋಗು. ನೀನು ಹೋಗುವ ಕಾರ್ಯವು ಸಾಧ್ಯವಾಗುವುದು. ಮಹಾತ್ಮನಾದ ರಾಮನ ಕೃಪೆಯಿಂದ ಸೀತಾದೇವಿಯನ್ನು ಕಂಡು ಬರುವೆ. ನೀನು ಸುಖವಾಗಿ ಹೋಗಿ ಬಾ ಎಂದು ಕಳುಹಿಸಿದಳು. ಆಗ ಸಮಸ್ತ ದೇವತೆಗಳು ಸುರಸಾದೇವಿಯ ಬಾಯಿಯನ್ನು ಹೊಕ್ಕು ಹೊರಟ ಅದ್ಭುತವನ್ನು ಕಂಡು ಇದು ಆತನ 3ನೆಯ ಸಾಹಸ ಎಂದು ಕೊಂಡಾಡಿದನು. ಈ ರೀತಿಯಾಗಿ ನಿರ್ದಿಷ್ಟ ಕಾರ್ಯವಾದ ಸಾಧನೆಗಾಗಿ ನಾವು ಹೊರಟಾಗ ಅದೆಷ್ಟೋ ಮಂದಿ ಮಾರ್ಗದಲ್ಲಿ ನಮಗೆ ಆ ಕಾರ್ಯವನ್ನು ಸಾಧಿಸುವ ಯೋಗ್ಯತೆ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸುವುದು ಸಹಜ. ಅಂತಹ ಸಂದರ್ಭದಲ್ಲಿ ಕೇವಲ ದೇಹಶಕ್ತಿ ಪರಾಕ್ರಮವನ್ನಷ್ಟೇ ಅಲ್ಲದೆ ಬುದ್ಧಿಶಕ್ತಿಯನ್ನು ವಿನಯಶೀಲತೆಯನ್ನು ಬಳಸಿಕೊಳ್ಳಬೇಕಾಗುತ್ತದೆ ಎಂಬುದಕ್ಕೆ ಹನುಮಂತನ ಈ ಸಾಹಸ ದ್ಯೋತಕವಾಗಿದೆ. ಅನಂತರ ಆಂಜನೇಯನು ಯಕ್ಷ ಗಂಧರ್ವಾದಿಗಳಿಂದ ಸೇವಿತವಾದ ವಿಶಾಲವಾದ ಅಂತರಿಕ್ಷ ಮಾರ್ಗದಲ್ಲಿ ಗರುಡನಂತೆ ಮಹಾವೇಗದಿಂದ ಮುಂದೆ ಸಾಗುತ್ತಾ ಅಡ್ಡ ಬಂದ ಮೇಘಗಳನ್ನು ಚದರಿಸುತ್ತಾ ರೆಕ್ಕೆಯುಳ್ಳ ಪರ್ವತದಂತೆ ಹೋಗುತ್ತಿದ್ದನು. ಆ ಸಮಯದಲ್ಲಿ ಕಾಮರೂಪಿಯಾದ ಸಿಂಹಿಣಿ ಎಂಬ ರಾಕ್ಷಸಿಯು ಹನುಮಂತನನ್ನು ಕಂಡು, ನಾನು ಆಹಾರವನ್ನು ತೆಗೆದುಕೊಂಡು ಬಹುದಿನವಾಯಿತು. ಈಗ ಇದೊಂದು ದೊಡ್ಡ ಪ್ರಾಣಿಯು ನನ್ನ ಆಹಾರವಾಗಿ ದೊರಕಿದೆ ಎಂದು ಮನಸ್ಸಿನಲ್ಲಿ ಸಂತೋಷಪಟ್ಟು ಉಪ್ಪಿ ಬೆಳೆದು ಅಂತರಿಕ್ಷ ಮಾರ್ಗದಲ್ಲಿ ಹೋಗುವ ಹನುಮಂತನ ಶರೀರದ ನೆಳಲನ್ನು ಹಿಡಿದು ಸೆಳೆದಳು. ಆಗ ಹನುಮಂತನು, ಇದೇನು, ನನ್ನ ಗಮನ ವೇಗವು ನಿಂತು ನನ್ನ ಪರಾಕ್ರಮವು ಕುಂದಿ ಸಮುದ್ರ ಮಧ್ಯದಲ್ಲಿ ಸುಳಿಗಾಳಿಗೆ ಸಿಕ್ಕಿದ ಹಡಗಿನಂತೆ ಆದೆನು. ಪ್ರಾಣಿಯನ್ನು ಕಂಡು ಹಡಗಿನಂತೆ ಆದೆನು ಎಂದು ಚಿಂತಾಕ್ರಾಂತನಾದನು. ಆಗ ತನ್ನ ನೆರಳನ್ನು ಹಿಡಿದೆಳೆಯುತ್ತಿದ್ದ ಆ ಪ್ರಾಣಿಯನ್ನು ಕಂಡು, ಆಹಾ, ಸುಗ್ರೀವನು ಹೇಳಿದ ಹಾಗೆ ಅತ್ಯದ್ಭುತವಾದ ಶರೀರವುಳ್ಳ ಈ ಪ್ರಾಣಿಯು ಕಾಣಿಸಿಕೊಂಡಿತು. ಇದು ಛಾಯಾಗ್ರಾಹಿ ಎಂಬ ರಾಕ್ಷಸಿಯಾಗಿರಬೇಕು, ಸಂಶಯವಿಲ್ಲ ಎಂದು ತನ್ನ ಬುದ್ಧಿ ಚಾತುರ್ಯದಿಂದ ಆ ರಾಕ್ಷಸಿಯ ಸ್ವರೂಪವನ್ನು ತಿಳಿದು ಹನುಮಂತನು ವರ್ಷಾಕಾಲದ ಮೇಘದಂತೆ ಘನಗಾತ್ರನಾಗಿ ಬೆಳೆದನು. ಆತನ ಶರೀರವನ್ನು ನೋಡಿ ಸಿಂಹಿಕೆಯು ತನ್ನ ಬಾಯಿಯನ್ನು ಪಾತಾಳದ ಬಿಲದ ಹಾಗೆ ಅತ್ಯಂತ ವಿಶಾಲವಾಗಿ ಮಾಡಿಕೊಂಡು ಮೇಘಮಂಡಲದಂತೆ ಗರ್ಜಿಸುತ್ತಾ ಹನುಮಂತನನ್ನು ಅಟ್ಟಿಸಿಕೊಂಡು ಹೋದಳು. ಹನುಮಂತನು ಆ ರಾಕ್ಷಸಿಯ ಅತಿ ವಿಶಾಲವಾದ ಬಾಯನ್ನು ನೋಡಿ ತನ್ನ ವಜ್ರ ದೇಹವನ್ನು ಮೊದಲಿನಂತೆ ಸಂಕೋಚ ಮಾಡಿಕೊಂಡು ಆಕೆಯ ಬಾಯಿಯನ್ನು ಪ್ರವೇಶಿಸಿ ಅವಳ ಮರ್ಮ ಸ್ಥಾನವನ್ನು ಸೀಳಿಕೊಂಡು ಹೊರಗೆ ಬಂದನು. ಹಾಗೆ ರಾಹು ತುಡುಕಿದ ಚಂದ್ರನಂತೆ ಆ ರಾಕ್ಷಸಿಯ ಬಾಯನ್ನು ಹೊಕ್ಕು ಅವಳಿಂದ ಬಿಡುಗಡೆಯನ್ನು ಹೊಂದಿ ಪೂರ್ಣ ಚಂದ್ರನಂತೆ ಪ್ರಕಾಶಿಸುತ್ತಿದ್ದ ಹನುಮಂತನನ್ನು ನೋಡಿ ಸಿದ್ಧ ಚಾರಣರು ಅತ್ಯಾಶ್ಚರ್ಯಪಟ್ಟು ನೋಡುತ್ತಿದ್ದರು. ಸಿಂಹಿಕೆಯು ಸತ್ತು ಬಿದ್ದಳು. ಹೀಗೆ ಚಾತುರ್ಯದಿಂದ ಛಾಯಾಗ್ರಾಹಿಯಾದ ಸಿಂಹಿಕೆಯನ್ನು ಕೊಂದು ತನ್ನ ಶರೀರವನ್ನು ಮೊದಲಿನ ಹಾಗೆ ಮಾಡಿಕೊಂಡು ಆಂಜನೇಯನು ಮುಂದಕ್ಕೆ ಪ್ರಯಾಣ ಮಾಡಿದನು. ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿದ್ದು ನೋಡುತ್ತಿದ್ದ ದೇವತೆಗಳು ಆತನನ್ನು ಕಂಡು ಅತಿ ಹರ್ಷದಿಂದ ಪುಷ್ಪ ವರ್ಷಗಳನ್ನು ಕರೆದು, ಹನುಮಂತ, ಸಾಹಸಪೂರ್ಣವಾದ ನಿನ್ನ ಕೃತ್ಯವನ್ನು ಕಂಡೆವು.
ಮುಂದೆ ನಿನ್ನ ಮನಸ್ಸಿನಲ್ಲಿರುವ ಕಾರ್ಯವು ಸಾಧ್ಯವಾಗುವುದು. ನಿನ್ನಲ್ಲಿ ಧೈರ್ಯವೂ ವಿವೇಕವೂ ಬುದ್ಧಿಯೂ ದಕ್ಷತೆಯೂ ಇರುವುದರಿಂದ ನಿನಗೆ ಎಂದಿಗಾದರೂ ಕೇಡುಂಟೆ? ನೀನೇ ಸಮಸ್ತ ಪ್ರಾಣಿಗಳಿಗೂ ಪೂಜ್ಯನು ಎಂದು ಕೊಂಡಾಡಿದರು. ಈ ರೀತಿಯಾಗಿ ಕೆಲವೊಮ್ಮೆ ಬುದ್ಧಿಶಕ್ತಿಯ ಜೊತೆಯಲ್ಲಿ ದೇಹಶಕ್ತಿ ಪರಾಕ್ರಮವನ್ನು ತೋರಿಸಬೇಕಾಗುತ್ತದೆ. ಹಿಂದಿನ ಸುರಸೆಯ ಪ್ರಸಂಗಕ್ಕೂ ಈಗಿನ ಸಿಂಹಿಕೆಯ ಪ್ರಸಂಗಕ್ಕೂ ಹಲವು ಸಾಮ್ಯಗಳಿದ್ದರು. ಸುರಸೆಯು ನಾಗಮಾತೆ ಎಂಬುದನ್ನು ಅರಿತಿದ್ದಂತಹ ಹನುಮಂತನು ಆಕೆಯ ಮೇಲೆ ಆಕೆಯನ್ನು ಕೊಲ್ಲಲು ಹೋಗದೆ ಕೇವಲ ಬ್ರಹ್ಮನ ವರದಂತೆ ಆಕೆಯ ಬಾಯನ್ನು ಹೊಕ್ಕು ಬರುತ್ತಾನೆ. ಆದರೆ ಸಿಂಹಿಕೆಯು ತನ್ನಂತೆಯೇ ಮುಂದೆ ಈ ಮಾರ್ಗದಲ್ಲಿ ಬರುವ ಎಲ್ಲ ಪ್ರಾಣಿಗಳಿಗೂ ಬಾಧಕಳು ಎಂಬುದನ್ನು ಅರಿತವನಾಗಿ ಆಕೆಯ ದೇಹದೊಳಗೆ ಹೊಕ್ಕವನು ಮರ್ಮಸ್ಥಾನವನ್ನು ಸೀಳಿ ಆಕೆಯನ್ನು ಸಂಹರಿಸಿ ಮುಂದೆ ಸಾಗುತ್ತಾನೆ. ಈ ಪ್ರಕಾರ ದೇವತೆಗಳು ಕೊಂಡಾಡುತ್ತಿರಲು ಹನುಮಂತನು ಅಂತರಿಕ್ಷ ಮಾರ್ಗದಲ್ಲಿ ಸಾಗುತ್ತಾ 100 ಯೋಜನಗಳು ಕಳೆದ ಮೇಲೆ ಒಂದು ಮಹತ್ತಾದ ವನವನ್ನು ಕಂಡನು. ಮತ್ತು ಮುಂದೆ ಹೋಗುತ್ತಾ ನಾನಾ ಪ್ರಕಾರವಾದ ವೃಕ್ಷಗಳಿಂದ ರಮಣೀಯವಾದ ಒಂದು ದ್ವೀಪವನ್ನು, ಆ ದ್ವೀಪವನ್ನು ಬಳಸಿದ್ದ ಸಮುದ್ರವನ್ನು, ನಾನಾ ದಿಕ್ಕುಗಳಿಂದ ಬಂದು ಸಮುದ್ರಕ್ಕೆ ಕೂಡುವ ನದಿಗಳನ್ನು ನೋಡಿದನು. ಆ ಬಳಿಕ ಮಹತ್ತಾದ ಮೇಘಮಂಡಲದಂತಹ ತನ್ನ ಶರೀರವನ್ನು ನೋಡಿ ರಾಕ್ಷಸರು ತನ್ನ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸುವರೆಂದು ಆಲೋಚಿಸಿದನು. ಕೂಡಲೇ ಪರ್ವತಾಕಾರವಾದ ತನ್ನ ಶರೀರವನ್ನು ಸಂಕೋಚ ಮಾಡಿಕೊಂಡು ತನ್ನ ಎಂದಿನ ಸ್ವರೂಪವನ್ನು ತಾಳಿ ನಾರಾಯಣನು ತ್ರಿವಿಕ್ರಮಾವತಾರದಲ್ಲಿ ಭೂಮಿಯನ್ನು ಅಳೆಯುವುದಕ್ಕೆ ವಿರಾಟ್ ಪುನಃ ವಾಮನ ಸ್ವರೂಪನಾದಂತೆ ಮೆರೆಯುತ್ತಿದ್ದನು. ಕಾಮರೂಪಿಯಾದ ಆ ಹನುಮಂತನು ಸಮುದ್ರವನ್ನು ದಾಟಿ ಸಮುದ್ರ ತೀರಕ್ಕೆ ಹೋಗಿ ಯಾರಿಗೂ ಸಾಧ್ಯವಲ್ಲದ ಕಾರ್ಯವು ತನಗೆ ಸಾಧ್ಯವಾಯಿತೆಂದು ಮನಸ್ಸಿನಲ್ಲಿ ಸಂತೋಷಪಟ್ಟು ತೆಂಗಿನ ತೋಪು ತಾಳೆಯ ವನಗಳಿಂದ ರಮಣೀಯವಾದ ತ್ರಿಕೂಟ ಪರ್ವತದಲ್ಲಿ ಇಳಿದನು. ಆಗ ಅಲ್ಲಿದ್ದ ಮೃಗ ಪಕ್ಷಿಗಳು ಹೆದರಿ ಓಡಿ ಹೋದವು. ಹನುಮಂತನು ಆ ಪರ್ವತಾಗ್ರದಲ್ಲಿ ದೇವೇಂದ್ರನ ಅಮರಾವತಿ ಪಟ್ಟಣವನ್ನು ಹೋಲುತ್ತಿದ್ದ ರಾವಣೇಶ್ವರನ ಲಂಕಾ ಪಟ್ಟಣವನ್ನು ಕಂಡನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.